ಅದೇ LPG ಆಗಿದೆ. ನಿನ್ನೆ ನೀವು ಡಿಸ್ಟ್ರಿಬ್ಯೂಟರ್ಸ್ದು ಇದು ನೋಡಿಲ್ಲ ಅನ್ಸುತ್ತೆ. LPG ಡಿಸ್ಟ್ರಿಬ್ಯೂಟರ್ಸಿಗೆ ಒಂದು ಇವರು ಆದೇಶ ನೀಡಿದ್ದಾರೆ, ಸ್ವಲ್ಪ ನಿಯಂತ್ರಣ ಮಾಡಿ ಅಂತ. ಏನಾಯ್ತಪ್ಪ ನಿಮ್ದು ನೀತಿಗಳು? ಮಾಸ್ಟರ್ ಸ್ಟ್ರೋಕ್ಗಳು ಎಲ್ಲೋಯ್ತಿದ್ದು? ದಯವಿಟ್ಟು ಇದಕ್ಕೆ ಎಲ್ಲ ನಿಮ್ಮ BJP ಸಂಸದರು ಉತ್ತರ ಕೊಡಬೇಕು. ದಿನ ಬೆಳಗ್ಗೆ ದೇವರ ಹೆಸರಿಗಿಂತ ಹೆಚ್ಚಾಗಿ ಮೋದಿ ಹೆಸರು ಜಪ ಮಾಡ್ತಿರಲ್ಲ. ಒಂದು 4 ಕಾಸು ಕವಡೆ ಕಾಸು ಕೀಮತ್ ಉಳಿಸಿಲ್ಲ ನಮ್ಮ ದೇಶದ್ದು ಹೊರಗಡೆ. ಅದೇ ಸರ್, ಪ್ಲೀಸ್ ಆಸ್ಕ್ ದ BJP MPs, BJP ministers who chant Mr. Modi's name every day. ಎಲ್ಲೋಯ್ತು ಮೋದಿ ಅವರು? ಎಲ್ಲಿದ್ದಾರೆ? ನಿಮ್ಮ ಮೋದಿ ಅವರಿಗೆ ಪಾಪ ಮೀಟ್ ಮಾಡಬಾರ್ದಂತಿಲ್ಲ. ನಿಮ್ಮ ಹೀರೋಯಿನ್ ಬಂದು ಮದುವೆ ಆದ್ರಲ್ರಿ, ರಶ್ಮಿಕಾ ಮಂದಣ್ಣ ಅವರು ಮತ್ತೆ ಇನ್ನೊಬ್ಬ ವಿಜಯ್ ಅವ್ರಿಗೆ ಭೇಟಿಯಾಗ ಪುರ್ಸೊತ್ತಿದೆ. ಇಷ್ಟು ನಮ್ಮ ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋ ಪುರ್ಸೊತ್ತಿಲ್ವಾ? ಮೀಟ್ ಮಾಡಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅವರೇ ಹೋಗಿ ಕೇಳ್ಕೊಂಡಿದ್ದಾರ, ಇವರೇ ಕರ್ಸ್ಕೊಂಡಿದ್ದಾರ, ದಟ್ ಇಸ್ ಓಕೆ, ಇಟ್ಸ್ ಯರ್ ಪರ್ಸನಲ್ ಮ್ಯಾಟರ್. ಬಟ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, I will deeply appreciate your concern on the current crisis than wishing for marriage. ಯಾರಿದು ಹೇಳ್ತಾ ಇರೋದು? ಹಾದಿಗೆ ಹೋಗೋರು ಬರೋರಲ್ಲ. ಮಿನಿಸ್ಟರ್ಸ್ ಇನ್ ದಿ ಅಮೆರಿಕನ್ ಗವರ್ಮೆಂಟ್. ಎಲ್ಲಿ ಹೇಳ್ತಾ ಇದ್ದಾರೆ? ಅಮೆರಿಕಾದಲ್ಲಿ ಹೇಳ್ತಾ ಇದ್ದಾರೆ, ಪ್ರೆಸ್ನಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ನಮ್ಮ ಡೆಲ್ಲಿನಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಒಬ್ಬ ಮಿನಿಸ್ಟರನ್ನ ಎದೆಗಾರಿಕೆ ತೋರಿಸಿ ಅವ್ರು ಯಾರು ಹೇಳಕ್ಕೆ? ನಮಗೆ ನಮ್ಮ ವಿದೇಶಾಂಗ ನೀತಿ ನಾವು ತೀರ್ಮಾನ ಮಾಡ್ತೀವಿ, ಯಾರ ಜೊತೆ ನಾವು ವ್ಯಾಪಾರ ಮಾಡಬೇಕು, ವ್ಯವಹಾರ ಮಾಡಬೇಕು, ಯಾರಿಂದ ನಾವು ಕಚ್ಚಾ ತೈಲ ತಗೋಬೇಕು, ಅದು ನಾವು ಡಿಸೈಡ್ ಮಾಡ್ತೀವಿ. ಒಬ್ಬರನ್ನ ಕೊಟ್ಟಿದ್ದಾರ? ಇಸ್ರೇಲ್ ಇವರು ನಿನ್ನೆ ನೀವು ಇದು ನೋಡಿರ್ಬೇಕು, ಒಂದು ಚಾನೆಲ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಹ್ಯಾಸ್ ಸ್ಪ್ರೆಡ್ ಹಿಸ್ ಲೆಗ್ಸ್ ಫಾರ್ ಇಂಡಿಯಾ ಅಂತ ಹೇಳ್ತಾರೆ. ಏನರ್ಥ ಅದದ್ದು? ಹೌದು, ಯಾವುದೋ ಒಂದು ದೊಡ್ಡ ಚಾನೆಲ್ನಲ್ಲಿ ಒಬ್ಬರು ಕೂಡ ಮಾತಾಡ್ತಾ ಇಲ್ಲ ಅಲ್ಲ. ಏನು ಇದೇ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತಾಡಿ, ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಿ, ಸೋನಿಯಾ ಗಾಂಧಿಯವ್ರ ಬಗ್ಗೆ ಮಾತಾಡಿ, ಖರ್ಗೆ ಅವ್ರ ಬಗ್ಗೆ ಮಾತಾಡಿ, ಕಾಂಗ್ರೆಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಸಾಲ್ಗಟ್ಟಲೆ ಮಾತಾಡ್ತಾರೆ. 3 ದಿನ ಪಾರ್ಲಿಮೆಂಟ್ನಲ್ಲಿ ನೆಹರು ಅವ್ರ ಬಗ್ಗೆ ಚರ್ಚೆಗೆ ರೆಡಿ ಇದ್ದಾರೆ. ವಂದೇ ಮಾತರಂ ಬಗ್ಗೆ ಮಾತಾಡಕ್ಕೆ ರೆಡಿ ಇರ್ತಾರೆ. ಇದ್ರ ಬಗ್ಗೆ ಯಾಕೆ ಮಾತಾಡಕ್ಕೆ ರೆಡಿ ಇಲ್ಲಪ್ಪ? ನಿಮ್ಮ ದಿನ ಎದ್ದು ಪಾರ್ಲಿಮೆಂಟ್ನಲ್ಲಿ ಮೋದಿ 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 ಅಂತ ಕೂಗಾಡ್ತಿರಲ್ಲ. ನೇರವಾಗಿ ಮೋದಿ ಅವ್ರ ಮರ್ಯಾದೆನೇ ಹರಾಜಾಗ್ತಾ ಇದೆ, ದೇಶದ ಮರ್ಯಾದೆ ಹರಾಜಾಗ್ತಾ ಇದೆ. ಎಲ್ಲೋಯ್ತಪ್ಪ ನಿಮ್ಮ ದೇಶಭಕ್ತಿ? ಎಲ್ಲಿದ್ದಾರೆ ಅವರು? RSSನವರೆಲ್ಲ ದಿನ ಎದ್ದು ನಾವೇ ದೇಶಭಕ್ತರಂತ ಎಲ್ಲರಿಗೂ ಹೇಳ್ಕೊಂಡು ಮಾಡ್ತಾರೆ, ಎಲ್ಲರಿಗೂ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಎಲ್ಲೋಯ್ತು? ಈ ಪ್ರಶ್ನೆಯನ್ನ ದಯವಿಟ್ಟು ವಿರೋಧ ಪಕ್ಷದವ್ರಿಗೆ ಕೇಳೋದ್ ಬಿಟ್ಟು ಆಡಳಿತದಲ್ಲಿರುವಂಥ ಕೇಂದ್ರ ಸರ್ಕಾರದ ನಾಯಕರು, ಯಾರು ನಮ್ಮ ರಾಜ್ಯದಿರ್ಬೋದು ರಾಷ್ಟ್ರದಿರ್ಬೋದು, ಜೋಶಿ ಅವರಿಗೆ ನಮ್ಮ ಬಜೆಟ್ ಬಗ್ಗೆ ಕಮೆಂಟ್ ಮಾಡೋ ಪುರ್ಸೊತ್ತಿದೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತನಾಡೋ ಪುರ್ಸೊತ್ತಿದೆ, ನನ್ನ ಬಗ್ಗೆ ಮಾತಾಡೋ ಪುರ್ಸೊತ್ತಿದೆ. ಆದರೆ ದೇಶದ ಮರ್ಯಾದೆ ಹೋಗ್ತಾ ಇದ್ದಾಗ ಒಬ್ಬರು ಕೂಡ ಚಕಾರ ಎತ್ತಾ ಇಲ್ಲಲ್ಲ. ಅಂಥದ್ದು ಏನಿದೆ ಇವ್ರ ಬಳಿ, ಟ್ರಂಪ್ ಅವ್ರ ಬಳಿ? ಟ್ರಂಪ್ ಅವ್ರು ಏನು ಹೇಳ್ತಾರೆ ಸರ್? ನಾನು ಬೇಕಾದರೆ ಮೋದಿಯವರ ಕೆರಿಯರ್ನ ಡಿಸ್ಟ್ರಾಯ್ ಮಾಡಿಬಿಡ್ಬೋದು, ನಿರ್ನಾಮ ಮಾಡಿಬಿಡ್ಬೋದು, ನಾಶ ಮಾಡಿಬಿಡ್ಬೋದು, ಆದರೆ ಮೋದಿ ನನ್ನ ಒಳ್ಳೆ ಸ್ನೇಹಿತ, ಅದಕ್ಕೆ ನಾನು ಮಾಡ್ತಾ ಇಲ್ಲ. ಏನಿದೆ ಅವ್ರ ಹತ್ರ? ಅಂಥದ್ದು ಏನಿದೆ ಮೋದಿಯವ್ರ ಬಗ್ಗೆ? ಯಾವ ವಿಡಿಯೋ ಇದೆ? ಎಪ್ಸ್ಟೀನ್ ಫೈಲ್ಸಲ್ಲಿ ಏನಾದರೂ ಇದೆಯಾ? ಎಲ್ಲೋದ್ರು ಹರ್ದೀಪ್ ಸಿಂಗ್ ಪುರಿ ಅವರು, ನಮ್ಮ ಇಂಧನ ಸಚಿವರು, ಎಪ್ಸ್ಟೀನ್ ಅಂದ ತಕ್ಷಣವೇ ಸಾಲ್ಗಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ. ಇವತ್ತು LPG ದರ ಎಷ್ಟಾಗಿದೆ, ಕಚ್ಚಾ ತೈಲ ಎಲ್ಲಿಂದ ತರ್ತಾ ಇದ್ದೀವಿ, ನಮ್ಮ ಮುಂದಿನ ಈ ಇಂಧನದ ಕೆಪಾಸಿಟಿ ಎಷ್ಟಿದೆ, ಪಾರ್ಲಿಮೆಂಟ್ನಲ್ಲಿ 75 ದಿನ ಅಂತ ಹೇಳಿದ್ರು ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ಮತ್ತು ಪ್ರೆಸ್ ಮೀಟ್ನಲ್ಲಿ ಆಯಿಲ್ ಕಂಪನಿಗಳೇನು ಹೇಳ್ತಾ ಇದ್ರೆ 25 ದಿನ. ಹೆಂಗೆ ಅಪ್ಪ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.